ಹೇಳಿದವರು ಹೇಳಿದ್ರಲ್ಲ ಆ ಡೈಲಾಗ್ ಈ ಡೈಲಾಗ್ ಅಂತ ಪ್ರಶ್ನವರೇ ಕೇಳ್ಬಿಟ್ಟು ಹೇಳಿಸ್ಕೊಂಡಿದ್ದಾನೆ. ನನ್ನ ಸಖತ್ತು ಖುಷಿ ಆಯ್ತು ಆ ಟೈಮ್. ಈ ಮಾತು ಏನು ಕೇಳಿದೆ ಅನ್ನೋದನ್ನ ದಿನ ಲಾಸ್ಟಲ್ಲಿ ಮಾತಾಡೋಣ. ಈಗ ಬೇಡ. ನೀವೇನ್ ಜನ ಸಂಪಾದಿಸಿದಿರಿ ಅಥವಾ ಜನ ನಿಮ್ಮನ್ನ ಹೇಗೆ ಇಷ್ಟಪಡಕ್ಕೆ ಶುರು ಮಾಡಿದ್ದಾರೆ, ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆಯಿಂದ, ಹಾಗೆ ಅದರಲ್ಲಿ ನೀವು ಆಡಿರೋ ರೀತಿ ಇರ್ಬೋದು, ಪ್ರತಿಯೊಂದು ಕೌಂಟ್ ಆಗಬೇಕು. ಬಟ್ ಆದ್ರೆ ಒಂದು ವೇದಿಕೆನೇ ಇಲ್ಲ ಅಂದ್ರೆ ಏನಾಗಬೇಕು? ಇಂಥ ಪ್ರಕಾರ ಬಿಗ್ ಬಾಸ್ ಮೈನಸ್ ಬಿಗ್ ಬಾಸ್ ನಿಮ್ಮ ಲೈಫ್ನ ಸಾಧನೆಗಳಿಲ್ಲ ಅಂತಲ್ಲ, ಹೆಸರು ಮಾಡಿಲ್ಲ ಅಂತಲ್ಲ, ಕರೆಕ್ಟ್. ಮೈನಸ್ ಸಿನಿಮಾ ಅಂತ ಬಂದಾಗ ನಾವು ಹಿಟ್ಗಳು ಕೊಡ್ತೀವಿ, ಫ್ಲಾಪ್ ಕೊಡ್ತೀವಿ, ಬೇರೆ ವಿಚಾರ. ಕೆಲವು ಸಿನಿಮಾಗಳು ನಮ್ಮ ಜೀವನದಲ್ಲಿ ಇಲ್ಲ ಅಂದ್ರೆ ಏನು ಅಂತ ಯೋಚನೆ ಮಾಡಿದಾಗ ಒಂದು ವಾಯ್ಡ್ ಬರುತ್ತೆ. ಆ ವಾಯ್ಡ್ ನಿಮ್ಮ ಜೀವನದಲ್ಲಿ ಒಂದು ವೇದಿಕೆಯಾಗಿ ಬಂದಿದ್ದು, ಒಂದು ಸಾಧನೆಯಾಗಿ ಬಂದಿದ್ದು ಇದೇ ಒಂದು ಬಿಗ್ ಬಾಸ್ ಅಂತ ಹೇಳ್ತಾ ಹೊರಗಡೆ ಬಂದಾಗ ನೀವು ನೋಡಿ ಪ್ರಪಂಚ ಏನೇನಾಗಿದೆ. ಬಟ್ ಅವತ್ತಿಗೆ ಇವತ್ತೇನ್ ಮಾತಾಡಿದ್ರು ಅದನ್ನ ನೀವು ಮರಿಬೇಡಿ. ಓಕೆ, ಈಗ